ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 19 ಆರೋಪಿಗಳನ್ನು ಅಪರಾಧಿ ಎಂದು ಬೆಂಗಳೂರಿನ ವಿಶೇಷ ಪ್ರತಿನಿಧಿ ಕೋರ್ಟ್ ಇವತ್ತು ಆದೇಶ ಹೊರಡಿದೆ. ಆದೇಶ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆ ಧಾರವಾಡದಲ್ಲಿ ಆಗ್ತಿದೆ. ಇವತ್ತು ನಾವು ಧಾರವಾಡದ ಬಾರಾಕೋಟೆಯಲ್ಲಿರ್ತಕ್ಕಂಥ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ನಿವಾಸದಲ್ಲಿದ್ದೇವೆ. ನೋಡ್ತಾ ಇರ್ಬೋದು, ಆದೇಶ ಹೊರಬೀಳುತ್ತಿದ್ದಂತೆ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಎಂಬ ಆದೇಶ ಹೊರಬೀಳುತ್ತಿದ್ದಂತೆ ಸಾಕಷ್ಟು ಬೆಳವಣಿಗೆ ಹಿನ್ನೆಲೆಯಲ್ಲಿ ಇವತ್ತು ಅವರ ಮನೆಯಲ್ಲಿ ಒಂದು ರೀತಿಯ ಮನೆಯಲ್ಲಿ ಯಾವುದೇ ರೀತಿಯ ಅಲ್ಲಿಯ ಅವರ ಆಪ್ತರಿರ್ಬೋದು, ಬೇರೆ ಬೇರೆ ಕಾರ್ಯಕರ್ತರು ಯಾರು ಬರ್ತಾ ಇಲ್ಲ. ಒಂಥರ ನಿರ್ಜನ ಪ್ರದೇಶವಾಗಿದೆ, ಬಿಕೋ ಅಂತ ಇದೆ ಆ ಪ್ರದೇಶ ನೋಡಿದಾಗ. ಯಾಕಂದರೆ ಯಾವುದೇ ರೀತಿಯಾದಂಥ ಅವರ ಹಿಂಬಾಲಕರು ಇಲ್ಲ. ಯಾಕೆ ಸದಾ ಒಂದು ರೀತಿಯ ರಾಜಕೀಯ ಶಕ್ತಿ ಕೇಂದ್ರ ಮತ್ತು ಅವರಿಗೆ ಒಂದು ರಾಜಕೀಯ ಪುನರ್ಜನ್ಮ ಕೊಟ್ಟಂಥ ಇದು ಕ್ಷೇತ್ರ ಇರ್ಬೋದು. ಯಾಕಂದರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಶಾಸಕರಾಗಿ, ಸಚಿವರಾಗಿ ಸಾಕಷ್ಟು ಜನಾನವರಾಗಿ ಅಂಥವ್ರು ಶಾಸಕರು. ಇನ್ನು ಅವರ ಭವಿಷ್ಯ ಈಗ ಸಾಕಷ್ಟು ಡೋಲಾಯಮಾನ ಆಗಿದೆ, ಅತಂತ್ರವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅಪರಾಧಿ ಅಂತ ಆದೇಶ ಹೊರಡಿನಲ್ಲಿ ಯಾವೆಲ್ಲ ಪ್ರಕರಣಗಳನ್ನು ಅಪರಾಧಿ ಎಂಬ ಹಿನ್ನೆಲೆ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಅವರ ಹಿಂಬಾಲಕರಲ್ಲಿ ಮನೆ ಮಾಡಿದೆ. ಆದರೆ ಇವತ್ತು ಅವರ ಮನೆ ಸುತ್ತಮುತ್ತ ಯಾರೂ ಸಹ ಸುಳಿತಿಲ್ಲ. ಅವರ ಮನೆ ಕೆಲಸದಾರ ಬಿಟ್ಟರೆ ಯಾವುದೇ ರೀತಿಯ ಅವರ ವಿನಯ್ ಕುಲಕರ್ಣಿ ಮನೆಯಲ್ಲಿ ಬೇಕಾದಂಥ ಪ್ರದೇಶ ಯಾರೂ ಅವ್ರನ್ನ ಭೇಟಿ ಆಗ್ತಿಲ್ಲ. ಯಾಕಂದರೆ ಸಾಕಷ್ಟು ಬೆಳವಣಿಗೆ ಆಗ್ತಿರೋದು. ಒಂದು ರೀತಿಯ ಯಾವೆಲ್ಲ ಗ್ರೌಂಡ್ಗಳನ್ನು ಆ ಒಂದು ಆದೇಶ ಅಪರಾಧಿ ಅಂತ ಘೋಷಣೆ ಮಾಡಿದರೆ ಅವೆಲ್ಲ ನೋಡಬೇಕಾಗ್ತದೆ. ಆದರೆ ನಿಜಕ್ಕೂ ಒಂದು ರೀತಿಯ ಈ ರೀತಿ ಬೆಳವಣಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲವೇನೋ. ಯಾಕಂದರೆ ಸಾಕಷ್ಟು ರೀತಿಯ ಆಶಾಭಾವನೆ ಇತ್ತು, ವಿನಯ್ ಕುಲಕರ್ಣಿ ಅವರ ನಿರ್ದೋಷಿ ಆಗ್ತಾರೆ ಎಂಬ ಹಿಡಿತು. ಆದರೆ ಇಲ್ಲೇ ಅವರ ಹಿಂಬಾಲಕರಿಗೆ ಮತ್ತು ಅವರ ಸಂಬಂಧಿಕರಿಗೆ ಸಾಕಷ್ಟು ಬೇಜಾರಾಗಿದೆ, ಬೇಸರ ತಂದಿದೆ. ಏನೆಲ್ಲ ಬೆಳವಣಿಗೆ ಆಗ್ತದೆ ಅನ್ನೋದನ್ನು ನೋಡಬೇಕಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ, ಸಾಲಾರ್ ನ್ಯೂಸ್, ಧಾರವಾಡ.